ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಎಲ್ಲ ರೀತಿಯಂಥ ಆಶೀರ್ವಾದಗಳಿಗೂ ಮೂಲ ಕಾರಣವಾಗಿರುವಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ, ಪ್ರಿಯ ದೇವರ ಮಕ್ಕಳೇ, ಮತ್ತೊಂದು ದಿನವನ್ನು ನಮ್ಮ ಆಯುಷ್ಯಕ್ಕೆ ಕೂಡಿಸಿದಂಥ ದೇವರು ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಜೀವಿತವನ್ನು ಆಶೀರ್ವಾದವನ್ನು ಮಾಡಿ ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟಂಥ ದೇವರಿಗೆ ಈ ದಿನದಲ್ಲಿ ತುಂಬು ಹೃದಯದಿಂದ ಆತನಿಗೆ ಕೃತಜ್ಞತೆ, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸೋಣ. ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ಕೀರ್ತನೆಗಳು ಬರೆದ ಪುಸ್ತಕ 84ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಪ್ರಿಯರೇ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಮಂದಿರ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥ ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಮಂದಿರ ಮನೆ ಎಂದು ಹೇಳುವಾಗ ಅದಕ್ಕೆ ವಿಶೇಷವಾದಂಥ 5 ಅರ್ಥಗಳನ್ನು ನಾವು ಈ ದಿನ ಧ್ಯಾನ ಮಾಡೋಣ. ಪ್ರಿಯರೇ, ಅದು ಯಾವುದೇ ಅರ್ಥದಲ್ಲಿ ವಿವರಿಸಲ್ಪಟ್ಟರೂ ಅದು ದೇವರ ಕೃಪೆ, ಆಶೀರ್ವಾದ, ಮಹಿಮೆಯಿಂದ ತುಂಬಿರುವಾಗ ಮಾತ್ರವೇ ಅಲ್ಲಿ ಸಂತೋಷ, ಸಮಾಧಾನಗಳು ನೆಲೆಯಾಗಿರುವವು. ಪ್ರಿಯರೇ, ಮೊದಲನೇದಾಗಿ ನಾವು ವಾಸಿಸುವಂಥ ಮನೆ, ಅದು ಬಾಡಿಗೆ ಮನೆಯಾದರೂ ಸ್ವಂತ ಮನೆಯಾದರೂ ಕರ್ತನ ರಕ್ತ ನಮ್ಮ ಮನೆಯ ಅಂಗಳದಲ್ಲಿಯೂ ನಿಲುವು ಪಟ್ಟಿಗಳ ಮೇಲೆಯೂ ಹಚ್ಚಲ್ಪಟ್ಟಿರಲಿ. ಅದು ಸಂಹಾರ ದೂತನು ಒಳ ಹೋಗದಂತೆ ಕಾಪಾಡುವುದಾಗಿದೆ. ಪ್ರಿಯರೇ, ಎರಡನೇದಾಗಿ ಮನೆ ಎಂದು ಹೇಳುವಾಗ ಅದು ಕುಟುಂಬವನ್ನು ಸೂಚಿಸುವುದು. ಪ್ರಿಯರೇ, ಗಂಡ, ಹೆಂಡತಿ, ಮಕ್ಕಳು ಇರುವ ಕುಟುಂಬವನ್ನು ಉಂಟು ಮಾಡಿದ್ದವನು ಕರ್ತನಾಗಿದ್ದಾನೆ. ಆದಾಮನಿಗೆ ಸರಿಯಾದ ಸಹಕಾರಿಯನ್ನು ಉಂಟು ಮಾಡುವೆನೆಂಬುದಾಗಿ ಅವಳನ್ನು ಕೊಟ್ಟು ಆಶೀರ್ವದಿಸಿದಂಥ ದೇವರು, ನೀವು ಈ ಭೂಮಿ ಮೇಲೆ ಬಹು ಸಂತಾನ ಅಭಿವೃದ್ಧಿ ಉಳ್ಳವರಾಗಿದ್ದು ನೀವು ಹೆಚ್ಚಿರಿ ಎಂಬುದಾಗಿ ಆಶೀರ್ವಾದ ಮಾಡಿದಂಥ ದೇವರು ನಮ್ಮನ್ನು, ನಮ್ಮ ಮನೆಯನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸುವನಾಗಿದ್ದಾನೆ. ಪ್ರೇರೆ, ಮೂರನೇದಾಗಿ ಮನೆ ಎಂದು ಹೇಳುವಾಗ ಅದು ನಮ್ಮ ಶರೀರವನ್ನು ಸೂಚಿಸುವಂಥದ್ದಾಗಿದೆ. ಈ ಶರೀರದಲ್ಲಿ ನಾವು ಜೀವಿಸುವಾಗ ನಮ್ಮ ಆತ್ಮ, ಪ್ರಾಣ ಈ ಶರೀರದಲ್ಲಿ ವಾಸಿಸುವುದು. ಪ್ರಿಯರೇ, ನಾವು ರಕ್ಷಿಸಲ್ಪಟ್ಟು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ ನಮ್ಮ ಶರೀರ ಕರ್ತನ ನಿವಾಸವಾಗಿ, ಆಲಯವಾಗಿ ಮಾರ್ಪಡುವುದು. ಅಪೊಸ್ತಲನ ಅಂತ ಪೌಲನು ಕೊಲೊಸ್ಸೆ ಸಭೆಗೆ ಬರೆಯುವಾಗ ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವನು ಎಂಬುದೇ ಎಂದು ಹೇಳುತ್ತಾನೆ. 1 ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ರಲ್ಲಿ ಓದುತ್ತೇವೆ. 4ನೇದಾಗಿ ಮನೆ ಎಂದು ಹೇಳುವಾಗ ಅದು ಕರ್ತನ ಆಲಯವನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯರೇ, ಅಲ್ಲಿ ದೇವ ಸೇವಕರು, ವಿಶ್ವಾಸಿಗಳು ಕರ್ತನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಅಲ್ಲಿ ಕರ್ತನನ್ನು ಸಂಧಿಸುವೆವು. ಪ್ರಿಯರೇ, ಆತನ ಪೂರ್ಣವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. 5ನೇದಾಗಿ ಮನೆ ಎಂದು ಹೇಳುವಾಗ ಅದು ಪರಲೋಕ ನಿವಾಸವನ್ನು ಸೂಚಿಸುವಂಥದ್ದು, ನಿತ್ಯ ನಿವಾಸವನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂಬುದಾಗಿ ಹೇಳಿರುವಂಥ ಮಾತು ಯೋಹಾನ ಸುವಾರ್ತೆ 14:2-3ರಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಪರಲೋಕದ ನಿವಾಸ ಸೇರಲು ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ದೇವರ ವಚನದಲ್ಲಿ ಇನ್ನೊಂದು ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆ 27:4ರಲ್ಲಿ, ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು ಎಂಬುದಾಗಿ. ಹೌದು ಪ್ರಿಯರೇ, ಈ 5 ರೀತಿಯಂಥ ಮನೆಗಳ ಕುರಿತಾಗಿ ನಾವು ನೋಡಿದ್ದೇವೆ. ನಾವು ದೇವ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯಲ್ಲಿ ಜೀವಿಸುವುದಕ್ಕಾಗಿ ದೇವರು ತಾನೇ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಅನುಗ್ರಹಿಸಿ, ನಾವು ಈ ಲೋಕದಲ್ಲಿದ್ದರೂ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ನಾವು ಒಯ್ಯಲ್ಪಟ್ಟರೂ ಕೂಡ ದೇವರ ಜೊತೆಯಲ್ಲಿ, ಐಕ್ಯತೆಯಲ್ಲಿ ನಾವು ಜೀವಿಸುವ ಹಾಗೆ ದೇವರು ತಾನು ನಮಗೆ ಕೃಪೆ ಮಾಡುವ ಹಾಗೆ ಭಕ್ತನು ಪ್ರಾರ್ಥನೆ ಮಾಡಿ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಅವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ ಎಂಬುದಾಗಿ ನಾವು ಯಾವಾಗಲೂ ದೇವರನ್ನು
ಕೀರ್ತಿಸುತ್ತಾ ನಮ್ಮ ಹೃದಯದವು ನಮ್ಮ ದೇಹವು ಆತನ ಒಂದು ದೇವಾಲಯವಾಗಿರುವುದರಿಂದ ಆತನು ನಮ್ಮಲ್ಲಿ ವಾಸಿಸುವನಾಗಿರುವುದರಿಂದ ಇದು ಯಾವಾಗಲೂ ಪರಿಶುದ್ಧತೆಯಲ್ಲಿ ನೆಲೆಗೊಳಿಸಿದ್ದು ನಾವು ಆತನನ್ನು ಘನಪಡಿಸುತ್ತಾ ಆತನಿಗೆ ನಾವು ಮಹಿಮೆ ಸಲ್ಲಿಸುವಾಗ ಖಂಡಿತವಾಗಿ ಪರಲೋಕದ ಆ ಮಹಿಮೆಯಲ್ಲಿ ನಾವು ಪ್ರವೇಶಿಸಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯ ದೇವರ ಮಕ್ಕಳೇ, ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವೇ ದೇವರ ಕರದಲ್ಲಿ ಸಮರ್ಪಿಸಿಕೊಡುತ್ತಾ, ಅಪ್ಪ ನಿನ್ನ ಸನ್ನಿಧಾನದಲ್ಲಿ ವಾಸಿಸುವವರು ಅವರು ಎಷ್ಟು ಧನ್ಯರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆಯಪ್ಪ. ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬುದಾಗಿ ಭಕ್ತನು ಕೇಳಿಕೊಂಡಿದ್ದ ಹಾಗೆ ದೇವರೇ, ನಿಮ್ಮ ಸಮ್ಮುಖದಲ್ಲಿ ನಾವು ಕರ್ತನೆ ಅನೇಕ ವಿಷಯಗಳನ್ನು ಕಲಿತುಕೊಳ್ಳಲು, ನಿಮ್ಮೊಂದಿಗೆ ಜೀವಿಸಲು ನಿಮ್ಮ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದ್ದು ಕರ್ತನೆ, ನಾವು ಎಡಕ್ಕೂ ಬಲಕ್ಕೂ ಎಡವದಂತೆ ಕೃಪೆ ಮಾಡಿ ಆಶೀರ್ವದಿಸಬೇಕಾಗಿ ಕರ್ತನೆ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಸ್ವಾಮಿ, ನಿಮ್ಮ ವಾಗ್ದಾನಗಳು ನಮ್ಮೆಲ್ಲರ ಜೊತೆಯಲ್ಲಿ ನೆರವೇರುವ ಹಾಗೆ ನೀವು ಕೃಪೆ ಮಾಡಿ ಆಶೀರ್ವದಿಸಿ ಕರ್ತನೆ ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.